ಬೆಸ್ಟ್ ಅಡ್ವೈಸ್ ಏನು ಅಂದರೆ, ನೀವು ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿಯವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅವ್ರಿಗೂ ಎಲ್ಲ ಕೊಡಿ, ನಾನು ಅವ್ರಿಗೆ ಕೊಡಬೇಡಿ ಮಾಡಬೇಡಿ ಏನೂ ಹೇಳ್ತಾ ಇಲ್ಲ. ನೀವು ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನೀವೂ ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ತಿನ್ನಿ. ಏನೋ ಒಂದು ಫ್ರೂಟ್ಸ್ ತಿಂತೀರಾ, ಎಲ್ಲೋ ಏನೋ ಖರ್ಚಾಗ್ತಿರತ್ತೆ ಆಯಿತಾ. ನೀವೊಂದು ಅರ್ಧ ಆ್ಯಪಲ್ ತಿಂದಿದ ತಕ್ಷಣ ಏನೋ ಆಗ್ಬಿಡಲ್ಲ ಆಯಿತಾ. ಸೊ ಆ ಕಾನ್ಸೆಪ್ಟನ್ನ ತೆಗ್ದಾಕ್ಬಿಡಿ. ಒಂದು ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳಿ, ಎಲ್ರಿಗೂ ಕೊಟ್ಟು ನೀವು ಕೊಡಿ. ಆ ಸೊಪ್ಪು ಪಲ್ಯ ಇರ್ಬೋದು, ಏನೋ ಮಿಕ್ಕಿರೋದು ಸ್ವಲ್ಪ ತಿಂತೀವಲ್ವ, ಆ ಕಾನ್ಸೆಪ್ಟನ್ನ ಸ್ಟಾಪ್ ಮಾಡಿ. ಈಕ್ವಲಿ ನಮ್ಮ ಹೆಲ್ತು ಇಂಪಾರ್ಟೆಂಟ್ ಅಲ್ವಾ. ನೀವು ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿನ ಕೇರ್ ಮಾಡ್ತೀರಾ, ಅವ್ರ ಬಗ್ಗೆ ಕನ್ಸರ್ನ್ಡ್ ಇದ್ದೀರಾ ಅಂದರೆ ನೀವು ಕರೆಕ್ಟಾಗಿ ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ನಿಜವಾಗ್ಲೂ ನಾನೇ ಹೇಳ್ಕೊಳ್ಳೋದು, ಕೆಲವು ಸತಿ ಅರ್ಜೆಂಟಲ್ಲಿ ನಾನು ತಿಂಡಿ ತಿನ್ನಲ್ಲ. ಒನ್ಸ್ ಅಪಾನ್ ಎ ಟೈಮ್ ಆ ಥರನೇ ಮಾಡ್ತಿದ್ದೆ. ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ನನಗೆ ಲೋವರ್ ಬ್ಯಾಕ್ ಪೇನು, ನೀ ಪೇನು, ಸುಸ್ತು ಇದೆಲ್ಲ ಆಗ್ತಿತ್ತು. ಡಾಕ್ಟರ್ ಅದೇ ಹೇಳಿದ್ದು, ನೀನು ಫಸ್ಟ್ ಕೇರ್ ತಗೋ ಆಯಿತಾ. ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ತಿನ್ನು. ನೀವು ಫಸ್ಟು ಫಿಟ್ಟಾಗಿರಬೇಕು. ನಾವುಗಳು ಫಿಟ್ಟಾಗಿದ್ದರೆ ಮನೆಯವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋಬೋದು. ಸೊ ಆ ಕಾನ್ಸೆಪ್ಟನ್ನ ತೆಗ್ದಾಕ್ಬಿಡಿ. ಅಯ್ಯೋ ಒಂದು ಪೀಸ್ ಇದ್ದರೆ ನನ್ನ ಮಕ್ಕಳು ತಿಂತಾರೆ, ಒಂದು ಪೀಸ್ ಇದ್ದರೆ ಇನ್ಯಾರೋ ತಿಂತಾರೆ, ಈ ತಲೆನ ತೆಗ್ದಾಕ್ಬಿಡಿ ಆಯಿತಾ. ಸೊ ಎಲ್ರಿಗೂ ಕೊಟ್ಟು ನೀವು ತಿಂದು ನೀವು ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಸೊ ಈ ತ್ಯಾಗಗಳು ಮಾಡೋ ಅವಶ್ಯಕತೆ ಇಲ್ಲ. ಥರ್ಡ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಯಾವಾಗಲೂ ಅಷ್ಟೇ ಮೆಜಾರಿಟಿ ಟೈಮಲ್ಲಿ ತಣ್ಣಗಾಗಿರೋ ಊಟನ ಮಾಡೋಂಥದ್ದು. ಎಂಥ ಇದರಲ್ಲೂ ಕೂಡ ಬಿಸಿ ಬಿಸಿ ಊಟ ಮಾಡಿ ಆಯಿತಾ. ಅದು ಬಾಡಿಯಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೂ ಅನಿಸುತ್ತೆ, ಯಾವಾಗಲೇ ನೋಡಿ ತಣ್ಣಗಾಗಿರೋ ನಮಗೆ ನಮ್ಮ ಕರ್ಮ ಬಿಡಿ, ನಾವು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ತಿಂದೇ ತಿಂತೀವಿ, ಇಲ್ಲ ಅಂತಲ್ಲ. ಬಟ್ ಸಿ ಟು ದಟ್ ಮನೇಲಿ ಇದ್ದೀವಿ ಅಂದರೆ, ಅಥವಾ ವರ್ಕಿಂಗ್ ವುಮೆನ್ ಆಗಿರಲಿ, ಮನೆ ಹೌಸ್ ವೈಫ್ ಆಗಿರಲಿ, ಮನೇಲಿ ಇದ್ದೀವಿ ಅಂದರೆ ಆದಷ್ಟು ಬಿಸಿಯಾಗಿ ಫ್ರೆಶ್ಶಾಗಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು, ಹೌದಪ್ಪ ಈ ಮೀಲ್ ಎಷ್ಟು ಚೆನ್ನಾಗಿದೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಅನಿಸ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಏನಕ್ಕೆ? ಸೊಸೈಟಿಯಲ್ಲಿ ಒಂದು ಸ್ಟೇಟಸ್, ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಸೊಸೈಟಿಯಲ್ಲಿ ಒಂದು ಸ್ಟೇಟಸ್, ಹೊಟ್ಟೆ ತುಂಬ ಬೇಡ, ಸ್ಯಾಟಿಸ್ಫೈ ಆಗೋಷ್ಟು ಒಂದು ಮುಕ್ಕಾಲು ಭಾಗದಷ್ಟು ಊಟ, ಒಳ್ಳೆ ನಿದ್ದೆ, ಪೀಸ್ಫುಲ್ ಲೈಫು, ಇಷ್ಟೇ ಬೇಕಾಗಿರೋದು. ಸೊ ಇದೆಲ್ಲ ಬೇಕು ಅಂದರೆ ಏನು? ಊಟದಿಂದನೇ ಸ್ಟಾರ್ಟ್ ಆಗೋದು. ನೀವು ಊಟನೇ ನೆಟ್ಟಗೆ ಮಾಡ್ತಿಲ್ಲ, ಅರ್ಜೆಂಟಲ್ಲಿ ಮಾಡ್ತಿದ್ದೀರಾ, ಅದು ಏನೋ ತಣ್ಣಗಾಗಿರೋದು ಮಾಡ್ತಾ ಇರ್ತೀರಾ ಅಂದರೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಲೈಫಲ್ಲಿ ಎಷ್ಟು ತ್ಯಾಗ ಅವಶ್ಯಕತೆ ಇದೆಯಾ ಅಂತ. ಎಲ್ರಿಗೂ ಮಾಡ್ತೀರಲ್ವ, ನಿಮಗೆ ಮಾಡ್ಕೊಳಕ್ಕೆ ನಾವು ಏನಕ್ಕೆ? ಆ್ಯಕ್ಚುಲಿ ನಾನು ಸೇರಿಸ್ಕೊಂಡು ಹೇಳ್ತಾ ಇರ್ತೀನಿ, ಕೆಲವು ಸತಿ ನಾನೇ ಸೋಂಬೇರಿತನ ಮಾಡಿಬಿಡ್ತೀನಿ. ಅಯ್ಯೋ ಏನೋ ಒಂದು ತಿನ್ಕೊಂಬೋಣ ಬಿಡು ಅಂತ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಆಮೇಲೆ ಕೆಲವು ಸತಿ ರಿಯಲೈಸೇಷನ್ ಆಗ್ತಾ ಇರುತ್ತೆ, ಇಲ್ಲ ನಾನು ಫಿಟ್ಟಾಗಿರಬೇಕು, ನಾನು ಚೆನ್ನಾಗಿರಬೇಕು, ಆಗ ಎಲ್ಲರಿಗೂ ಚೆನ್ನಾಗಿ ನೋಡ್ಕೋಬೋದು. ಕೆಲವು ಸತಿ